ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಸರ್ 3 ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಕೀರ್ತಿ ಸರು ಡೈರೆಕ್ಷನಲ್ಲಿ ಒಂದು ಸಿನಿಮಾ ನಡೀತಾ ಇದೆ, ಇನ್ನು ಬೇರೆ ಬೇರೆ ಡೈರೆಕ್ಷನಲ್ಲಿ ಇನ್ನೊಂದು ಸಿನಿಮಾಗಳು ನಡೀತಾ ಇದೆ ಅಂತ. ಅದೇ ಒಂದೇ ಸಿನಿಮಾದ ಮಾತ್ರ ಹೇಳಿದರು, ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದು ಸತಿ ಹೇಳ್ಬಿಟ್ರೆ ಅದರಲ್ಲಿ ಹಿಂಗೆ ಕೂತಿದ್ದು ಹೋಗ್ಬಿಡ್ತೀವಿ. ಆಮೇಲೆ ಎಲ್ಲ ಗೊತ್ತಿರೋರೇ ಸರ್, ನಾಣಿ ಸರು, ಆಮೇಲೆ ಪೃಥ್ವಿ ಅಂಬರ್ ಸರ್ ಎಲ್ಲರೂ ನೋಡಿ ನಡ್ಕೊ ಬರ್ತಾರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದೊಂದು ಆರ್ಕೆಸ್ಟ್ರಾ 3 ದಿನ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಸರ್, ಕಿವಿಗೆ ಹಾಕೊಂಡಿದೆ ಅದನ್ನ. ಇನ್ನು ನಮ್ಮ ಹೇಳ್ಬೇಕು ಅಂತಂದರೆ ಅಂದೊಂದಿತ್ತು ಕಾಲ ಸಿನಿಮಾದಿಂದ ಅವರು ನನಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತು ಅಷ್ಟು ಒಳಗೆ ಬಂದ್ಬಿಡ್ತಾರೆ ಇರಲಿ. ಅಂದೊಂದಿತ್ತು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಈ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟರ್ ಸರ್ ಅಂತೂ ಟೈಮಲ್ಲಿ ತರುಣ್ ಸುಧೀರ್ ಸರ್ನ ನೆನಪಿಸ್ಕೊತೀನಿ. ಬಹುಶಃ ಅವ್ರು ನನ್ನ ಸೆಲೆಕ್ಟ್ ಮಾಡದೆ ಹೋಗಿದ್ದರೆ ಈ ಸ್ಟೇಜ್ ಮೇಲೆ ಈ ಸ್ಥಾನದಲ್ಲಿ ನಾನು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಮೂವಿಗೆ ಇದು ಮೊದಲನೇ ಮೂವಿ. ನಾನು ಇಂಡಸ್ಟ್ರಿಗೆ ಬಿಳಿ ಹಾಳೆ ಆಗಿ ಬರ್ತಾ ಇದ್ದೀನಿ. ನನ್ನ ಕಲಿಕೆಗೆ ಏನೇನೆಲ್ಲ ತಿದ್ದುತ್ತಾರೋ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಸೊ ಕೀರ್ತಿ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರವಿಶಂಕರ್ ಸರ್ ಬಗ್ಗೆ ಏನು, ಅವ್ರ ವಾಯ್ಸ್ ಕೇಳಿದ್ರೆ ವೈಬ್ರೇಷನ್ ಆಗ್ತಾ ಇರುತ್ತೆ ಒಳಗಡೆ ಎಲ್ಲ. ಬಟ್ ಅವರು ಆ್ಯಕ್ಚುಲಿ ನಾನು ಕೂತ್ಕೊಂಡಿದ್ರೆ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ಹೈಟ್ ಇದ್ದಾರೆ ಅವ್ರು ಕೂತ್ಕೊಂಡು. ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೆ. ತುಂಬ ಅಂದರೆ ತುಂಬ ಖುಷಿ. ನಾವು ಸ್ಕ್ರೀನಲ್ಲೆಲ್ಲ ನೋಡಬೇಕಾದ್ರೆ ಸರ್ ತುಂಬಾ ಖುಷಿ ಆಗ್ತಿತ್ತು ಸರ್. ಆ್ಯಂಡ್ ಬಿಗ್ ಬಾಸಲ್ಲಿ ನಾವು ಕಾರ್ತಿಕ್ ಸರ್ ಫ್ಯಾನ್ ಆಗಿಬಿಟ್ಟಿದ್ವು. ಆ್ಯಕ್ಚುಲಿ ಅವ್ರ ಜೊತೆ ನನಗೆ ಒಂಥರ ಖುಷಿ ಆಗ್ತಿದೆ. ಯಾರ್ಯಾರನ್ನೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಅವನ್ನೆಲ್ಲ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ. ಈ ಜಗಪ್ಪ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಆ್ಯಕ್ಚುಲಿ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಖುಷಿ ಅನ್ನೋದು ಇರುತ್ತೆ. ಅಂದರೆ ಇಟ್ ಮೀನ್ಸ್ ಎಲ್ಲೋದ್ರೂ ಕೂಡ ಹ್ಯಾಪಿನೆಸ್ ಖುಷಿಯನ್ನು ತೊಗೊಂಡು ಬರ್ತಾರೆ. ಇನ್ನು ಅವ್ರ ಮೂವಿಲಿದ್ದಾರೆ ಅಂದಮೇಲೆ ಹ್ಯಾಪಿನೆಸ್ ಖುಷಿ ಕಾಮಿಡಿ ಎಲ್ಲ ಇರುತ್ತೆ. ಆ್ಯಂಡ್ ಇವ್ರ ಜೊತೆ ನಾನು ಆಲ್ರೆಡಿ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಮಹಾನಟಿನಲ್ಲಿ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ಯೂಶಲಿ ಸೀತಾರಾಮ ಕಲ್ಯಾಣ, ಸೀತಾರಾಮ ರಾವಣ ಆ ಥರ ಎಲ್ಲ ಇರ್ತಾರಲ್ಲ. ಸೊ ಸೀತಾರಾಮ ಹನುಮಂತ ಅಂತ ಇಡೋಕ್ಕಲ್ಲ ಟೈಟ್ಲು. ಅಂದರೆ ರಾಜು ಅನ್ನೋದು ಹನುಮಂತ ಬೇಕಾಗಿರ್ಬೋದು, ಅಂದರೆ ಏನೋ ಅಂದರೆ ಪರ್ಟಿಕ್ಯುಲರ್ ಸಂಬಂಧಪಟ್ಟಂಗೆ ಏನೋ ಇರುತ್ತೆ. ಇಲ್ಲ 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 ನಾವು ಒಂದಿದು ಅದರಲ್ಲಿ ಇದ್ರಲ್ಲಿ ಚಿಕ್ಕ ಬರೆದಿದ್ವಿ. ಅಂದರೆ ಒಂದು ವಾಗ್ದಾನ, ಒಂದು ವನವಾಸ, ಒಂದು ವಾಗ್ದಾನ, ಇನ್ನೊಂದು ವನವಾಸ, ಮತ್ತೊಂದು ಮಹಾಯುದ್ಧ, ಈ 3 ಸೇರಿದ್ರೆ ಸೀತಾರಾಮ ರಾಜು ಅಂತ. ಸೊ ಪರ್ಟಿಕ್ಯುಲರ್ ಒಂದೊಂದು ಹೆಸರಿಗೆ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಮೀನಿಂಗ್ ಇದೆ. ಸೊ ಹಂಗಾಗಿಟ್ಟಿದೆ. ಅಂದ್ರೆ ಇದು ಒಂದು ಜಾನ್ರ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸರ್, ಬಿಕಾಸ್ ತುಂಬಾ ಲೇಯರ್ಸ್ ಇದೆ. ಅಂದ್ರೆ ಈಗ ಲವ್ ಅಂತಾನೆ ಹೇಳಕ್ಕಾಗಲ್ಲ, ಎಮೋಷನ್ ಅಂತ ಹೇಳಕ್ಕಾಗಲ್ಲ, ರಿವೆಂಜ್ ಅಂತ ಹೇಳಕ್ಕಾಗಲ್ಲ, ಥ್ರಿಲ್ಲರ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ತುಂಬಾ ಮಿಕ್ಸ್ ಲೇಯರ್ಸ್ ಇದೆ. ಇದು ಪರ್ಟಿಕ್ಯುಲರ್ ಇದು ಈ ಜಾನ್ರ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಸರ್ ಇದು ಚಿಕ್ಕಮಂಗ್ಳೂರು ಮತ್ತೆ ಬೆಂಗಳೂರು 2 ನಡೆಯುತ್ತೆ ಸರ್. ಸರ್ ಜರ್ನಿ ಇಲ್ಲ, ನಾನು ಮಾತಾಡಲ್ಲ ಒಂದು 2 ನಿಮಿಷ. ಅಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದಕ್ಕೆ. ಶೂಟಿಂಗ್ ಯಾವಾಗ? ಶೂಟಿಂಗ್ ಅಣ್ಣ ಮೇ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಆಫ್ಟರ್ ಲಾಂಗ್ ಟೈಮ್ ನಾನು ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಟೈಮಲ್ಲಿ ನೋಡಿದ್ದು, ಮತ್ತೆ ನಿಮ್ನೆಲ್ಲ ನೋಡ್ತಾರೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ. ನಾನು ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಎರಡು ಮಾತಾಡಿ ಹೇಳ್ತೀನಿ. ನಾನು ಫಸ್ಟ್ ಕಥೆ ಹೇಳೋಕ್ಕೆ ಅಂತ ಹೋಗ್ತೀನಿ. ಈ ಸಿನಿಮಾ ಸ್ಟಾರ್ಟ್ ಆಗೋ ಕಾರಣ ನಮ್ಮ ಲೋಕೇಶ್ ಅಂದ್ಬಿಟ್ಟು ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ನನಗೆ ಅರುಣ್ ಸರ್ನ ಪರಿಚಯ ಮಾಡಿಸ್ಕೊಟ್ಟು ಒಂದು ಕಥೆ ಇದ್ರೆ ಹೇಳಿ ಅಂತಾರೆ. ಕಥೆ ಹೇಳಕ್ಕೆ ಹೋಗ್ತೀನಿ. ಯೂಶ್ವಲಿ ನಾವು ಕಥೆ ಹೇಳಕ್ಕೆ ಹೋದಾಗ ಪ್ರೊಡ್ಯೂಸರ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ಕಥೆ ಹಿಂಗಿದೆ ಅಂತ. ಅವ್ರು ಮನೆಗೆ ಕರ್ಸ್ಕೊತಾರೆ. ಮನೆಗೆ ಹೋಗಿ ಕಥೆ ಹೇಳ್ತೀನಿ. ಯೂಶ್ವಲಿ ಕಥೆ ಹೇಳಿ ಬರೋದಲ್ವ ಅಂತ ಅಂತಿದ್ದೀನಿ. ಬಟ್ ಮನೆಗೆ ಹೋದಾಗ ಊಟ ಮಾಡಿಸಿ ಹೊಟ್ಟೆ ತುಂಬ, ಆಮೇಲೆ ಕಥೆ ಕೇಳಿ ಖುಷಿಯಾಗಿ ಕಥೆ ಸೂಪರ್ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ಅವ್ರಿಗೆ ಅಂದರೆ ತುಂಬ ಜನ ಪ್ರಶ್ನೆ ಕೇಳಿ, ಅಂದರೆ 3 ಸಿನಿಮಾ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ತುಂಬ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ 3 ಅಲ್ಲ 6 ಸಿನಿಮಾ ಆದರೂ ಅವ್ರ ಜಡ್ಜ್ಮೆಂಟ್ ಪಕ್ಕಾ ಪರ್ಫೆಕ್ಟ್ ಜಡ್ಜ್ಮೆಂಟ್ ಮಾಡ್ತಾರೆ. ಬಿಕಾಸ್ ಮೇಡಮ್ಗೆ ಆ್ಯಕ್ಚುಲಿ ಸಿನಿಮಾ ನಾಲೆಜ್ ತುಂಬ ಚೆನ್ನಾಗಿದೆ. ಅರುಣ್ ಸರ್ಗೆ ಇನ್ನೂ ತುಂಬ ಚೆನ್ನಾಗಿದೆ. ಅವರು ಒಂದು ಪೋಸ್ಟ್ರಿಂದ, ಮ್ಯೂಸಿಕ್ಕಿಂದ, ಲಿರಿಕ್ಕಿಂದ, ಅಂದರೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ನಮ್ಮ ಜೊತೆ. ಬ್ರೋ ಹಿಂಗೆ ಇದೊಂದು ಲಿರಿಕ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಬ್ರೋ, ಪೋಸ್ಟ್ ಹಿಂಗಿದ್ರೆ ಚೆನ್ನಾಗಿದೆ. ಅಂದರೆ ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ